ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಕೀರ್ತನೆಗಳು 50ನೇ ಅಧ್ಯಾಯ 23 ನಾವು ನೋಡುವುದಾದರೆ, ಯಾರು ಸ್ತುತಿ ಯಜ್ಞವನ್ನು ಸಮರ್ಪಿಸುತ್ತಾರೋ ಅವರೇ ನನ್ನನ್ನು ಗೌರವಿಸುವರು. ಪ್ರಿಯರೇ, ನಿಜವಾಗಲೂ ಯಾರು ಕರ್ತನಿಗೆ ಸ್ತುತಿಗಳನ್ನು ಸಲ್ಲಿಸ್ತಾರೋ, ಸ್ತೋತ್ರಗಳನ್ನು ಸಲ್ಲಿಸ್ತಾರೋ ಅವರು ಯೆಹೋವನಿಗೆ ನಿಜವಾದಂಥ ಗೌರವವನ್ನು ಸಲ್ಲಿಸುವವರು ಎಂಬುದಾಗಿ ನಾವು ನೋಡ್ತೇವೆ. ಫಿಲಿಪ್ಪಿ ಪತ್ರಿಕೆಯಲ್ಲಿ ನಾವು ನೋಡುವುದಾದರೆ, ಅಲ್ಲಿ ಎಫೆಸ ಪತ್ರಿಕೆ 6ನೇ ಅಧ್ಯಾಯ 12ರಲ್ಲಿ ನಾವು ನೋಡ್ತೇವೆ, ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ. ಎಚ್ಚರಿಕೆಯಿಂದ ಗಮನಿಸಿ, ನಾವು ಹೋರಾಡಬೇಕಾಗಿರೋದು ಮನುಷ್ಯರಿಂದ ಅಲ್ಲ. ರಾಜತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರ್ತಕ್ಕಂಥ ದುರಾತ್ಮಗಳ ಸೇನೆಯ ಮೇಲೂ ನಾವು ಹೋರಾಡಬೇಕಿದೆ. ಎಷ್ಟು ಚಂದ ಬರೀತಾರೆ ಅಂದರೆ, ನಮ್ಮ ಹೋರಾಟ ಇಹಲೋಕದ ಮೇಲಲ್ಲ, ನಮ್ಮ ಹೋರಾಟ ಈ ಕ್ಷಣದ ಜೀವನದ ಮೇಲಲ್ಲ, ನಮ್ಮ ಹೋರಾಟ ನಮ್ಮ ಬದುಕನ್ನು ನಡೆಸುವುದಕ್ಕಲ್ಲ, ನಮ್ಮ ಹೋರಾಟ ನಮ್ಮ ಅಗತ್ಯಗಳಿಗೆ ಅಲ್ಲ ಅನ್ನುವಂಥದ್ದನ್ನು ನಾವು ಗ್ರಹಿಸಬೇಕಾಗಿದೆ ಪ್ರಿಯರೇ. ಯಾಕಂದರೆ ದೇವರು ನಿರಂತರವಾಗಿ ನಮಗೆ ಒಳ್ಳೆಯದನ್ನು ಬೋಧಿಸುವಂಥವರಾಗಿದ್ದಾರೆ, ಒಳ್ಳೆಯದನ್ನು ನಡೆಸುವಂಥವರಾಗಿದ್ದಾರೆ. ಅದೇ ಕಾರಣಕ್ಕೆ ಯೋಹಾನನು ಬರೆದಂಥ ಪ್ರಕಟಣೆಯಲ್ಲಿ ನಾವು ನೋಡ್ತೇವೆ, ನೀನು ಎಲ್ಲಿಂದ ಬಿದ್ದಿದ್ದೀಯೋ ಅದನ್ನು ನಿನ್ನ ನೆನಪಿಗೆ ತಂದುಕೋ. ಅಪ್ಪ, ನೀನು ಎಲ್ಲಿ ಬಿದ್ದಿದ್ದೀಯಾ ಅನ್ನೋದನ್ನು ನೀನು ನೆನಪಿಗೆ ತಗೊಳ್ಳಯ್ಯ. ಆ ನೆನಪನ್ನು ನೀನು ಮರಿಬೇಡ. ಆದರೆ ಆ ಬಿದ್ದಿರುವ ಕಡೆಯಿಂದ ನೀನು ಏನು ಮಾಡು, ದೇವರ ಕಡೆಗೆ ತಿರುಗಿಕೋ. ಈ ಲೋಕದ ಕಡೆ ತಿರುಗುವುದು ಬೇಡ, ನೀನು ದೇವರ ಕಡೆ ತಿರುಗಿಕೋ. ನೀನು ಮೊದಲು ಮಾಡುತ್ತಿದ್ದ ಕೃತ್ಯಗಳನ್ನು ಮಾಡು. ನೀನು ದೇವರ ಕಡೆಗೆ ತಿರುಗಿಕೊಳ್ಳದೆ ಹೋದರೆ ನಾನು ಬಂದು ನಿನ್ನ ದೀಪಸ್ತಂಭವನ್ನು ಅದರ ಸ್ಥಳದಿಂದ ತೆಗೆದು ಬಿಡುವನು. ಆ ದೀಪದ ಸ್ತಂಭ ಏನಿದೆ, ಆ ದೀಪದ ಸ್ತಂಭವನ್ನು ನಾನು ತೆಗೆದು ಬಿಡ್ತೇನೆ ಅನ್ನುವಂಥದ್ದನ್ನು ನಾವು ನೋಡ್ತೇವೆ ಪ್ರಿಯರೇ. ಯಾಕಂದರೆ ದೇವರು ನಮ್ಮನ್ನು ಒಂದು ಉನ್ನತವಾದಂಥ ಅಮೋಘವಾದಂಥ ಸ್ಥಳದಲ್ಲಿ ನಮ್ಮನ್ನು ಇಟ್ಟಿದ್ದಾರೆ. ಯಾಕಂದರೆ ದೇವರು ನಮ್ಮನ್ನು ಪ್ರೀತಿಸುವವರಾಗಿದ್ದಾರೆ, ದೇವರು ನಮ್ಮನ್ನು ನಡೆಸುವವರಾಗಿದ್ದಾರೆ, ದೇವರು ನಮ್ಮನ್ನು ಕಟ್ಟುವವರಾಗಿದ್ದಾರೆ, ದೇವರು ನಮ್ಮನ್ನು ನಡೆಸುವವರಾಗಿದ್ದಾರೆ, ದೇವರು ನಮ್ಮನ್ನು ಉಪಚರಿಸುವವರಾಗಿದ್ದಾರೆ, ದೇವರು ನಮ್ಮನ್ನು ನಿರಂತರತೆಯಲ್ಲಿ ಏಕತೆಯಾಗಿ ನಡೆಸುವವರಾಗಿದ್ದಾರೆ ಪ್ರಿಯರೇ. ಯಾಕೆಂದರೆ ಅಪೊಸ್ತಲ ಕೃತ್ಯಗಳಲ್ಲಿ ನಾವು ನೋಡ್ತೇವೆ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರೂ ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಿರಿ, ಆಗ ನೀವು ಪವಿತ್ರಾತ್ಮ ಧನವನ್ನು ಹೊಂದುವಿರಿ. ನಾವು ಮಾಡಬೇಕು, ನಾವು ನಮ್ಮ ಹೃದಯವನ್ನು ದೇವರ ಕಡೆ ತಿರುಗಿಕೊಳ್ಳಬೇಕಾಗಿದೆ. ಯೇಸು ಕ್ರಿಸ್ತನ ಹೆಸರಿನ ಮೇಲೆ ನಾವು ದೀಕ್ಷೆಯನ್ನು ತೆಗೆದುಕೊಳ್ಳಬೇಕಾಗಿದೆ. ಅದಕ್ಕೆ ದೇವರು ಆಶೀರ್ವದಿಸ್ತಾರೆ, ದೇವರು ನಿಮ್ಮನ್ನು ನಡೆಸುವವರಾಗಿದ್ದಾರೆ ಪ್ರಿಯರೇ. ಪ್ರಾರ್ಥನೆ ಮಾಡಿಕೊಳ್ಳೋಣವೇ? ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ಅಪ್ಪ, ಒಪ್ಪಿಸಿಕೊಡ್ತೇವೆ ದೇವರೇ. ಈ ಮುಂಜಾನೆಯ ಸಮಯದಲ್ಲಿ ಅಪ್ಪ ಪ್ರಾರ್ಥನೆ 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 ಪ್ರಾರ್ಥಿಸುವ ಸಮಯಕ್ಕಾಗಿ ಸ್ತೋತ್ರ ಸ್ವಾಮಿ. ಯಾರ್ಯಾರು 7 ಲ್ಯಾಂಪ್ ಚಾನಲನ್ನು ನೋಡ್ತಾ ಇದ್ರು ಅವ್ರಿಗಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ದೇವ, ಇವತ್ತು ದೇವರೇ, ಯಾರ್ಯಾರು ಕೆಲಸ ಇಲ್ಲದೆ ಒದ್ದಾಡ್ತಾ ಇದ್ರು, ಯೇಸು ಕ್ರಿಸ್ತನ ಅಧಿಕಾರದ ನಾಮದಲ್ಲಿ ಕೆಲಸ ಹುಡುಕಿಕೊಂಡು ಬರಲಿ ಸ್ವಾಮಿ. ಆಶೀರ್ವದಿಸು, ಬಲಪಡಿಸು, ಸ್ಥಿರಪಡಿಸು. ಸ್ತುತಿ, ಘನ, ಮಾನ, ಮಹಿಮೆ ನಿಮ್ಮೊಬ್ಬರಿಗೇ ಸಲ್ಲಿ ತಂದೆ. ಆಮೇನ್, ಆಮೇನ್. ಹಲ್ಲೆಲೂಯಾ.